ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ 360 ರಿಯಲ್ಟರ್ಸ್. ನಾನು ನಿಮ್ಮ ಪುನೀತ್ ಕೆಪಿ. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಸೇಲ್ಗಿರುವಂಥ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಮುಂದೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ, ಇದೇ ಬಿಲ್ಡಿಂಗು ಸೇಲ್ಗಿರೋದು 30 × 40 1200 ಸ್ಕ್ವೇರ್ ಫೀಟು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ಈ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ 1 BHK ಕಾರ್ ಪಾರ್ಕಿಂಗು, ಫಸ್ಟು ಸೆಕೆಂಡ್ ಫ್ಲೋರ್ 2 BHK ಒಂದೊಂದು ಮನೆ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಬಿಲ್ಡಿಂಗ್ ತೋರಿಸೋ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಬಿಲ್ಡಿಂಗ್ ಮುಂದೆ ರೋಡ್ ತೋರಿಸ್ತಾ ಇದ್ದೀನಿ. 25 ಫೀಟ್ ವಿಡ್ತ್ ರೋಡ್ ಇದೆ, ಟಾರ್ ರೋಡ್ ಇದೆ, ಡೆವಲಪಿಂಗ್ ಏರಿಯಾ, ಅಕ್ಕಪಕ್ಕ ಎಲ್ಲ ಹೊಸ ಮನೆಗಳಾಗಿದೆ. ನೋಡಿ, ರೋಡ್ ತೋರಿಸ್ತಾ ಇದ್ದೀನಿ. 25 ಫೀಟ್ ವಿಡ್ತ್ ರೋಡ್ ಇದೆ. BBMP ಲಿಮಿಟ್ಸು BBMP B ಖಾತಾ ಬರುತ್ತೆ. ಸೊ ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಪರ್ಚೇಸ್ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ಬಿಲ್ಡಿಂಗ್ ತೋರಿಸ್ತಾ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಕೂಡ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತೀರಾ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಪ್ರಾಪರ್ಟಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್ ಏರಿಯಾ. ನೋಡಿ, ಕಾರ್ ಪಾರ್ಕಿಂಗ್ 2-3 ಕಾರ್ ನಿಲ್ಲಿಸ್ಕೋಬೋದು. ತುಂಬ ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ ಕಾರ್ ಪಾರ್ಕಿಂಗ್ ಏರಿಯಾ. ನೋಡಿ, ಬಿಲ್ಡಿಂಗ್ ಸುತ್ತ 2 ಅಡಿ ಜಾಗ ಬಿಟ್ಟು ಕಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಕಾರ್ ಪಾರ್ಕಿಂಗ್ 2 SUV ಕಾರೇ ಹಾಕೋಬೋದು, 2-3 ಕಾರ್ ನಿಲ್ಲಿಸ್ಕೋಬೋದು. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಗ್ರೌಂಡ್ ಫ್ಲೋರ್ 1 BHK ಮಾಡಿರೋದ್ರಿಂದ ಕಾರ್ ಪಾರ್ಕಿಂಗ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಆ್ಯಂಡ್ ಓನ್ ಬೋರ್ವೆಲ್ ಕೂಡ ಇದೆ ಫ್ರೆಂಡ್ಸ್ ಈ ಬಿಲ್ಡಿಂಗಲ್ಲಿ. ನೋಡಿ, ಬೋರ್ವೆಲ್ ತೋರಿಸ್ತೀನಿ, ಓನ್ ಬೋರ್ವೆಲ್ ಕೂಡ ಇದೆ. ಸೊ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ನೋಡಿ, ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ನ ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ನೋಡಿ, ಸಂಪ್ ತೋರಿಸ್ತಾ ಇದ್ದೀನಿ. ಸಂಪಲ್ಲಿ ಒಂದು 10 to 12,000 ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇಡಿಸೋಂಥ ಸಂಪು. ಓನ್ ಬೋರ್ವೆಲ್ ಕೂಡ ಇದೆ. ನಾನು ಆಗಲೇ ಬೋರ್ವೆಲ್ ಕೂಡ ತೋರಿಸಿದೆ. ನಾರ್ತ್ ಫೇಸಿಂಗ್ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಇದೆ. ನೋಡಿ, ಸುತ್ತ 2 ಅಡಿ ಜಾಗ ಬಿಟ್ಟು ಕಟ್ಟಿದ್ದಾರೆ. ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗೆ ಏನೂ ತೊಂದರೆ ಆಗೋಲ್ಲ. ಬನ್ನಿ, ಇವಾಗ ಗ್ರೌಂಡ್ ಫ್ಲೋರ್ 1 BHK ಹೌಸ್ ತೋರಿಸ್ತೀನಿ. ಮೇನ್ ಡೋರ್ಸ್ ನಾರ್ತ್ ಫೇಸಿಂಗ್ ಮೇನ್ ಡೋರ್. ಹಾಲ್ ತೋರಿಸ್ತೀನಿ. ನೋಡಿ, ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. TV ಕ್ಯಾಬಿನೆಟ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಕೂಡ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಸಣ್ಣ ಪುಟ್ಟ ವರ್ಕ್ ಇದೆ. ಆಲ್ಮೋಸ್ಟ್ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ರೆಡಿ ಟು ಆಕ್ಯುಪೈ ಸ್ಟೇಜಲ್ಲಿದೆ ಬಿಲ್ಡಿಂಗು. ಏನೇ ಸಣ್ಣ ಪುಟ್ಟ ವರ್ಕ್ ಇದ್ರೂ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಬಿಲ್ಡಿಂಗು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಿಚನ್ ತೋರಿಸ್ತಾ ನೋಡಿ, ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿಸಿದ್ದಾರೆ. ಆ್ಯಂಡ್ ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ರೆಫ್ರಿಜರೇಟರ್ ಸ್ಟೋರೇಜ್ ಸ್ಪೇಸ್ ಕಿಚನಲ್ಲೇ ಕೊಟ್ಟಿದ್ದಾರೆ. ಚಿಮ್ನಿ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ದೇವ್ರ ಮನೆ ತೋರಿಸ್ತಾ ನೋಡಿ. ಸೊ ಗ್ರೌಂಡ್ ಫ್ಲೋರ್ 1 BHK ಹೌಸು. ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಬಂದಿರೋದ್ರಿಂದ 1 BHK ಮಾಡಿದ್ದಾರೆ. ನೋಡಿ, ರೂಮ್ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿ ಬಂದಿದೆ ರೂಮ್ ಕೂಡ. ವಾರ್ಡ್ರೂಫ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಕೂಡ ಆಗಿದೆ. ಲೈಟಿಂಗ್ಸ್ ಎಲ್ಲ ಫಿಟ್ ಆಗಿದೆ. ಕಾಮನ್ ಬಾತ್ರೂಮ್ ತೋರಿಸ್ತಾ ನೋಡಿ. ಕಾಮನ್ ಬಾತ್ರೂಮಲ್ಲಿ ಇಂಡಿಯನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರು, ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರೋ ಸಾಲಿಡ್ ಬ್ಲಾಕ್ಸು, ಎಮ್ ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ, ಮತ್ತೆ ಪಾರ್ಕಿಂಗ್ ಏರಿಯಾ ತೋರಿಸ್ತೀನಿ. ಸ್ಪೇಷಿಯಸ್ ಆಗಿ ಬಂದಿದೆ ಪಾರ್ಕಿಂಗ್ ಏರಿಯಾ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಐಕಾನ್ ಪಕ್ಕ ಬೆಲ್ ಬಟನ್ ಇದೆ. ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಫಸ್ಟ್ ಫ್ಲೋರಲ್ಲಿರೋ 2 BHK ಹೌಸ್ ತೋರಿಸ್ತೀನಿ. ನಾರ್ತ್ ಫೇಸಿಂಗ್ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ ನೋಡಿ. ಮೇನ್ ಡೋರ್ ಪಾಲಿಷ್ ಮಾಡಬೇಕು. ಪಾಲಿಷ್ ಮಾಡಿ ಪಾಲಿಷ್ ಮಾಡಿಸ್ತಾರೆ. ಟೀಕ್ ವುಡ್ ಮೇನ್ ಡೋರ್ಸು. ಹಾಲ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. ನೋಡಿ, 2 ಕಡೆ ವಿಂಡೋಸ್ ಬಂದಿದೆ. ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಫ್ಲೋರಿಂಗು. ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಆಗಿದೆ ನೋಡಿ.
ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ನೋಡಿ. ಹಾಲ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ನಾನು ಹಾಲ್ ತೋರಿಸ್ತಾ ಇದ್ದೀನಿ. ಟಿ ವಿ ಕ್ಯಾಬಿನೆಟ್ ತೋರಿಸ್ತಾ ಇದ್ದೀನಿ. ತರ್ಟಿ ಇಂಟು 40,200 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಮೇನ್ ಡೋರ್ಸ್ ನಾರ್ತ್ ಫೇಸಿಂಗು ನೋಡಿ. ಕಿಚನ್ ತೋರಿಸ್ತೀನಿ. ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿಸಿದ್ದಾರೆ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಚಿಮಿನಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಎಲ್ ಶೇಪ್ ಲಾಫ್ಟ್ ಬಂದಿದೆ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಚಿಮಿನಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಸಿಂಕ್ ಕೂಡ ಫಿಟ್ ಆಗಿದೆ. ಪೂಜಾ ರೂಮ್ ತೋರಿಸ್ತಾ ಇದೆ ನೋಡಿ. ಪೂಜಾ ರೂಮ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಪೂಜಾ ರೂಮ್ ಡೋರ್ ಪಾಲಿಷ್ ಮಾಡಬೇಕು, ಪಾಲಿಷ್ ಮಾಡಿಸ್ಕೊಡ್ತಾರೆ ನೋಡಿ. ರೆಫ್ರಿಜಿರೇಟರ್ಗೆ ಸ್ಟೋರೇಜ್ಗೆ ಇಲ್ಲೇ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ರೂಮ್ಸ್ ನೋಡೋಣ. 2 BHK ಹೌಸು, 2 ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಒಂದು ಕಾಮನ್ ಬಾತ್ರೂಮು. ಫಸ್ಟ್ ರೂಮ್ ತೋರಿಸ್ತಾ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನೋಡಿ. ವಾರ್ಡ್ರೂಫ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಆ್ಯಂಡ್ ರೂಮ್ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ. ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ರೂಮ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಗ್ರಾನೈಟ್ ಫ್ಲೋರಿಂಗ್, ಎಂಟೈರ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗ್. ನಾನು ಆಗಲೇ ಹೇಳಿದಾಗೆ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋದು ಸಾಲಿಡ್ ಬ್ಲಾಕ್ಸು, M-ಸ್ಯಾಂಡ್ ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಓನ್ ಬೋರ್ವೆಲ್ ಕೂಡ ಇದೆ. ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ನೋಡಿ ರೂಮಲ್ಲಿ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರ್, ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಸೋಲಾರ್ ಪ್ರಾವಿಷನ್ ಕೂಡ ಇದೆ. ಕಾಮನ್ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಕಾಮನ್ ಬಾತ್ರೂಮಲ್ಲಿ ಕೂಡ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರ್, ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. 30-40 ಸೈಟಲ್ಲಿ ಒಂದೇ ಮನೆ ಮಾಡಿರೋದ್ರಿಂದ ಎಲ್ಲ ಸ್ಪೇಷಿಯಸ್ ಆಗಿ ಬಂದಿದೆ. ರೂಮ್ ಆಗಲಿ, ಹಾಲ್ ಆಗಲಿ, ಕಿಚನ್ ಆಗಲಿ, ಬಾತ್ರೂಮ್ಸ್ಗಳಾಗಲಿ ಎಲ್ಲ ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ. ಸೆಕೆಂಡ್ ರೂಮ್ ತೋರಿಸ್ತೀನಿ. ಇದಕ್ಕೆ ಬ್ಯಾಲ್ಕನಿ ಕೂಡ ಬಂದಿದೆ ನೋಡಿ. ಈ ರೂಮ್ ಕೂಡ ವಾರ್ಡ್ರೂಫ್ ಮಾಡಿದ್ದಾರೆ. ರೂಮ್ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ. 2 ಕಡೆ ವಿಂಡೋಸ್ ಬಂದಿದೆ. ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಸಿಂಪಲಾಗಿ POP ವರ್ಕ್ ಮಾಡಿದ್ದಾರೆ. ಲೈಟಿಂಗ್ಸ್ ಕೂಡ ಫಿಟ್ ಆಗಿದೆ. ಬಾಲ್ಕನಿ ತೋರಿಸ್ತೀನಿ ನೋಡಿ. ಬಾಲ್ಕನಿಯಿಂದ ಏರಿಯಾ ಎಲ್ಲ ತೋರಿಸ್ತೀನಿ. ಅಕ್ಕಪಕ್ಕ ಎಲ್ಲ ಹೊಸ ಮನೆಗಳು ಕನ್ಸ್ಟ್ರಕ್ಟ್ ಆಗ್ತಿದೆ. BBMP ಲಿಮಿಟಲ್ಲಿ ಕಟ್ಟಿರೋ ಬಿಲ್ಡಿಂಗು. ಬೆಂಗಳೂರು ನಾರ್ತಲ್ಲಿ ಲೊಕೇಟ್ ಆಗಿರೋಂಥ ಬಿಲ್ಡಿಂಗ್ ಇದು ನೋಡಿ. 25 ಫೀಟ್ ವಿಡ್ತ್ ರೋಡ್ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಫ್ಲೋರಲ್ಲಿರೋ 2 BHK ಹೌಸ್ ತೋರಿಸ್ತೀನಿ. ಇದೇ ಥರನೇ ಇದೆ ಬಿಲ್ಡಿಂಗ್. ಇದೇನಿದೆಯೋ ಇದೇ ಥರನೇ ಆ ಫ್ಲೋರ್ ಕೂಡ 2 BHK ಇದೆ ನೋಡಿ. ಹಾಲ್ ತೋರಿಸ್ತೀನಿ. ಮತ್ತೆ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಿಮಗೆ ರೆಗ್ಯುಲರಾಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಐಕಾನ್ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡಿದರೆ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಪ್ರಾಪರ್ಟಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಿಲ್ಡಿಂಗ್ ನಾನು ಆಗಲೇ ಹೇಳ್ದಂಗೆ ಕನ್ಸ್ಟ್ರಕ್ಟ್ ಆಗಿರೋದು 30 × 40,200 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು, 1 BHK ಹೌಸು, ಬೋರ್ವೆಲ್ ತೋರಿಸ್ತೆ. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ತೋರಿಸ್ತಿದೆ. ಸೆಕೆಂಡ್ ಫ್ಲೋರಲ್ಲಿ ಕೂಡ ಫಸ್ಟ್ ಫ್ಲೋರಲ್ಲಿ ಏನು 2 BHK ಹೌಸ್ ತೋರಿಸೋ ಸೇಮ್ ಅದೇ ಥರ ಇದೆ. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋ ಸಾಲಿಡ್ ಬ್ಲಾಕ್ಸು, M-ಸ್ಯಾಂಡ್ ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನು. ಓನ್ ಬೋರ್ವೆಲ್ ಕೂಡ ಇದೆ. BBMP ವಾಟರ್ ಇದೆ. UGD ಸ್ಯಾನಿಟ್ರಿ ಕೂಡ ಆಗಿದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಸ್ಯಾನಿಟ್ರಿ ಕೂಡ ಆಗಿದೆ. ಕಾವೇರಿ ವಾಟರ್ ಕನೆಕ್ಷನ್ನ ಮಾಡಿದ್ದಾರೆ, ಬಟ್ ಇನ್ನೂ ವಾಟರ್ ಇನ್ನೂ ಬಿಡ್ತಾ ಇಲ್ಲ.
ಸೊ ಇದು ಬಿಲ್ಡಿಂಗು BBMP ಲಿಮಿಟ್ಸಲ್ಲಿ ಲೊಕೇಟ್ ಆಗಿರುವಂಥ ಬಿಲ್ಡಿಂಗು. BBMP ಬಿ ಖಾತಾ ಬರುತ್ತೆ. ಬೆಂಗಳೂರು ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದು. ನಾರ್ತ್ ಬೆಂಗಳೂರಲ್ಲಿ ಅಂದ್ರಹಳ್ಳಿ ಹತ್ರ ಲೊಕೇಟ್ ಆಗಿರೋದು ಬಿಲ್ಡಿಂಗ್ ಇದು. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಯಾರಿನ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಯಾರ್ಯಾರು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಿ ನಿಮ್ಮ ಪ್ರಾಪರ್ಟೀಸ್ ಫೋಟೋಸ್ ವಿಡಿಯೋಸ್ ತೊಗೊಂಡು ಆನ್ಲೈನ್ ಪೋರ್ಟಲ್ಸ್ ಮತ್ತು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಪ್ರಾಪರ್ಟಿನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡ್ತೀವಿ. ಈ ಪ್ರಾಪರ್ಟಿಲಿ ಈ ಚಾನಲಲ್ಲಿ ಅಪ್ಡೇಟ್ ಮಾಡಿರೋ ಪ್ರಾಪರ್ಟೀಸ್ ಬಿಟ್ಟು ತುಂಬ ಅದರ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ಸೈಟ್ಸ್ ಆಗಲಿ, ಫಾರ್ಮ್ ಲ್ಯಾಂಡ್ಸ್ ಆಗಲಿ, ಇಂಡಸ್ಟ್ರಿಯಲ್ ಲ್ಯಾಂಡ್ಗಳು, KDB ಲ್ಯಾಂಡ್ಸು, ಕಮರ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ಸೈಟ್ಸ್ಗಳಾಗಲಿ ತುಂಬ ಅದರ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ನೀವು ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತಿರೋರು ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವ ಥರ ಪ್ರಾಪರ್ಟೀಸ್ ಹುಡುಕ್ತಿದೆ ಅದನ್ನು ನಮ್ಗೆ ಡೀಟೇಲ್ಸ್ ಹೇಳಿದ್ರೆ ನಿಮ್ಮ ಸೂಟೇಬಲ್ ಪ್ರಾಪರ್ಟಿನ ಕೊಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಯಾರು ಪ್ರಾಪರ್ಟೀಸ್ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟೀಸ್ನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡ್ತೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಏನು 2 BHK ಹೌಸ್ ನೋಡಿದ್ರೆ ಅದೇ ಥರ ಸೇಮ್ ಇದೆ, ಆ್ಯಸ್ ಇಟ್ ಈಸ್ ಇದೆ, ಏನು ಚೇಂಜಸ್ ಇಲ್ಲ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರೋ 30 × 40 1200 ಸ್ಕ್ವೇರ್ ಫೀಟ್ ಸೈಟಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ ಇದು. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋಂಥ ಬಿಲ್ಡಿಂಗು. ನಾರ್ತ್ ಫೇಸಿಂಗ್ ಮೇನ್ ಡೋರ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ವಾಸ್ತುವಲ್ಲೆಲ್ಲೋ ಕಾಂಪ್ರಮೈಸ್ ಆಗಿಲ್ಲ, ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋದು ಸಾಲಿಡ್ ಬ್ಲಾಕ್ಸ್, ಎಮ್ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಫ್ಲೋರಿಂಗ್ ಎಲ್ಲ ಗ್ರೆನೈಟ್ ಫ್ಲೋರಿಂಗು. ಆ್ಯಂಡ್ ಎಲ್ಲ ಮನೆಗೂ ವುಡ್ ವರ್ಕ್ ಮಾಡಿಸಿದ್ದಾರೆ. ವಾರ್ಡ್ರೋಬ್ಸ್ ಆಗಲಿ, ಕಬೋರ್ಡ್ಸ್ ಆಗಲಿ, ಮಾಡಿದಾರ್ ಕಿಚನ್ ವುಡ್ ವರ್ಕ್ ಎಲ್ಲ ಮನೆಗೂ ಮಾಡಿಸಿದ್ದಾರೆ. ಈ ಬಿಲ್ಡಿಂಗು ಒಟ್ಟು 3 ಮನೆ ಇರೋದು. ಸೊ ಆ್ಯಂಡ್ ಓನ್ ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ ಕೂಡ ತೋರಿಸ್ತಾರೆ ನಿಮಗೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ ಯಾರೇನು ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಕಮ್ಮಿಂಗ್ ಟು ದ ಬಿಲ್ಡಿಂಗ್ ಲೊಕೇಶನ್, ನಾನು ಆಗಲೇ ಹೇಳ್ದಂಗೆ ಈ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ನಾರ್ತ್ ಬೆಂಗಳೂರಲ್ಲಿ. ನಾರ್ತ್ ಬೆಂಗಳೂರಲ್ಲಿ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಅಂದ್ರಹಳ್ಳಿ ಹತ್ರ ಲೊಕೇಟ್ ಆಗಿರೋದು. ಅಂದ್ರಹಳ್ಳಿ D ಗ್ರೂಪ್ ಲೇಔಟ್ ಪಕ್ಕ ಆಚಾರ್ಯ ಕಾಲೇಜ್ ಇದೆ. ಆಚಾರ್ಯ ಕಾಲೇಜ್ ನಿಯರ್ ಬೈ ಲೊಕೇಟ್ ಆಗಿರೋವಂಥ ಬಿಲ್ಡಿಂಗ್ ಇದು. ಸೊ ಮಾಗಡಿ ರೋಡಿಂದ ಅರೌಂಡ್ 3 ಕಿಲೋಮೀಟರ್ಸ್ ಆಗುತ್ತೆ. ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಅರೌಂಡ್ 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಕಮಿಂಗ್ ಟು ದ ಕಾಸ್ಟ್ ಆಫ್ ದ ಬಿಲ್ಡಿಂಗ್, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಕಾಸ್ಟ್ ಓನರ್ ಕೋಟಿಂಗ್ ಪ್ರೈಸ್ 1,75,00,000, 1,75,00,000. ಓನರ್ ಕೋಟಿಂಗ್ ಪ್ರೈಸ್ 1,75,00,000, 1,75,00,000 ನೆಗೋಷಿಯಬಲ್ ಆಗುತ್ತೆ. ವಿಡಿಯೋ ನೋಡಿದ್ಮೇಲೆ ಬಿಲ್ಡಿಂಗ್ನ ಡೈರೆಕ್ಟಾಗಿ ನೋಡಬೇಕು ಅಂದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಿಲ್ಡಿಂಗ್ನ ವಿಸಿಟ್ ಮಾಡಿಸ್ತೀವಿ. ಬಿಲ್ಡಿಂಗ್ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ ಜೊತೆ ಪ್ರೈಸ್ ನೆಗೋಷಿಯೇಟ್ ಮಾಡ್ಬೋದು. ಓನರ್ ಕೋಟಿಂಗ್ ಪ್ರೈಸ್ 1,75,00,000, 1,75,00,000 ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ಅಂದ್ರಹಳ್ಳಿ ಹತ್ರ. ಸೊ ಡಿ ಗ್ರೂಪ್ ಲೇಔಟ್ ಅಂದ್ರಹಳ್ಳಿ ಹತ್ರ ಲೊಕೇಟ್ ಆಗಿರೋ ಅಂಥ ಬಿಲ್ಡಿಂಗ್ ಇದು. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಯಾರಿನೋ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.